ದೇಶದಲ್ಲಿ ಮತ್ತೆ ಸನಾತನ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವರಿಗೆ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವರಿಗೆ ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತ ಬಂದರು. ಈಗಾಗಲೇ ಎಲ್ಲರೂ ಕೂಡ ಈ ವಿಚಾರದಲ್ಲಿ ನಮ್ಮ ಭಾವನೆಗಳನ್ನ ಮಾತುಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ವಿಶೇಷ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು ನಮ್ಮ ಎಲ್ಲ ಯುವಕರಿಗೂ ಹಾಗೂ ನಮ್ಮ ಎಲ್ಲ ಒಂದು ಯುವ ಪಡೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸನ ಮೋದಿಜಿಯವರು ಮಾಡ್ತಾ ಇದ್ದಾರೆ ಅಂತ ನಮಗೆ ಕಂಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬರೀ 45 ವರ್ಷದಲ್ಲಿ ಅವರೊಬ್ಬರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದಾರಲ್ಲ, ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಎಲ್ಲ ಯುವಕರನ್ನು ಮುಂದಿನ ದಿನಗಳಲ್ಲಿ ಬೆಳೆಸಬೇಕು, ಯುವಕರು ಮುಂದೆ ಬರಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ಮತ್ತು ಅಮಿತ್ ಶಾಜಿಯವರು ಮತ್ತು ವಿಶೇಷವಾಗಿ ಮೋದಿಜಿಯವರು ನಿರ್ಧಾರವನ್ನು ತಗೊಂಡಿದ್ದಾರಲ್ಲ, ಇದು ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಬಂದು ಈ ಅಭಿವೃದ್ಧಿ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋದನ್ನು ಸಾರ್ಥ ನಮಗಿವತ್ತು ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಕಚೇರಿಯಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನು ನಾವು ಮಾಡಿದ್ದೀವಿ. ಇದು ಸತತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ. ನನಗೂ ಒಂದು ಚಿಕ್ಕ ವಯಸ್ಸಿನಲ್ಲೇ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ನಮ್ಮನ್ನು ಕೂಡ ಕಳಿಸಿದ್ದಾರೆ. ನಾವು ಸಂತೋಷ ಪಡಬೇಕಲ್ವಾ? ಯಾವುದೇ ಒಂದು ಕಾರ್ಯಕ್ರಮ ಆದರೂ ಏನೇ ಆದರೂ ಅಷ್ಟೇ ನಾವು ಎಷ್ಟು ಉತ್ಸಾಹದಿಂದ ಮಾಡ್ತಾಯಿದ್ದೀವಿ. ಅದಕ್ಕೆ ಕಾರಣ ನಮ್ಮ ವಯಸ್ಸು ಕೂಡ ಅದು ಕಾರಣ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಏನೇ ಆಗಲಿ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಂದು ಇದಿರಬೇಕಲ್ವಾ, ಒಂದು ವಯಸ್ಸು ಕೂಡ ಇದಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೂ ಒಳ್ಳೆ ಅವಕಾಶ ಸಿಗುತ್ತೆ. ಎಲ್ಲ ಯುವ ಪಡೆ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ಸದಸ್ಯರಾಗಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮ ಮನವಿಯನ್ನು ಮಾಡ್ತಾರೆ. 100ಕ್ಕೆ 100 ಭಾಗ ನೋಡಿ. ಈಗ ಯಾವುದೇ ಸಂಘ ಸಂಘಟನೆಗಳಿರ್ಬೋದು, ABP ಆಗಿರ್ಬೋದು, ಅವಾಗೆಲ್ಲ ಒಂದು ಯುವ ಪೀಳಿಗೆ ಇತ್ತು, ಈ ಥರ ಪ್ರತಿಭಟನೆಗಳು ನಡೀತಾ ಇತ್ತು. ಇವತ್ತು ಅದೆಲ್ಲ ಒಂದು ಕಡೆ ಕಮ್ಮಿ ಆಗ್ತದೆ. ಇವತ್ತು ಯುವಕರಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಯಾವುದೇ ಒಂದು ಪ್ರತಿಭಟನೆ ಆದರೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರು ಕೊಟ್ಟಿದ್ದಾರೆ, ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು. ನಾವು NDA ಇದರಲ್ಲಿ ಇರ್ತೀವಿ. ಬೆಂಗಳೂರಿಂದ ಮೈಸೂರವರೆಗೆ ಎಷ್ಟು ಉತ್ಸಾಹದಿಂದ ನಡ್ಕೊಂಬಂದರು, ಅವರು ಪಾದಯಾತ್ರೆ ಮಾಡ್ಕೊಂಬಂದರು. ಅಂದರೆ ಮಳೆ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಏನಾರ ಇರಲಿ, ಅದು ನಡ್ಕೊಂಬಂದರು. ಯಾಕೆ ಸಾಧ್ಯ ಆಗಿದ್ದೇನಕ್ಕೆ? ಅವ್ರ ವಯಸ್ಸು ಕೂಡ ಕಾರಣ ಆಗುತ್ತೆ. ಅದಕ್ಕೆ ಆ ಹುಮ್ಮಸ್ಸಿನಿಂದ ಕೆಲಸ ಮಾಡುವಂಥವ್ರನ್ನ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಇದು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. 1970 BJP ಆದ ನಂತರ ಇವರು 13ನೇ ರಾಷ್ಟ್ರೀಯ ಅಧ್ಯಕ್ಷರು. ನಾವೆಲ್ಲರೂ ಕೂಡ ಜಗತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯ ಕಾರ್ಯಕರ್ತರು ಅನ್ನುವಂಥದ್ದನ್ನ ಮೊದಲು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. 16 ಕೋಟಿ ಜನ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿ